ಎಲೆಕ್ಷನ್ ಕಮಿಷನ್ ಅವರು ಈ SIR ಮಾಡೋದಕ್ಕೆ ಸುಮಾರು 13 ವಿವಿಧವಾದಂಥ ಪ್ಯಾರಾಮೀಟರ್ಸನ್ನು ಹಾಕಿದ್ದಾರೆ. ಅದರಲ್ಲಿ ಭಾಳಷ್ಟು ಪ್ರಶ್ನೆ ಬರ್ತಾ ಇರೋದು, ಉದ್ಭವ ಆಗ್ತಾ ಇರೋದು, ವೆದರ್ ಯು ಆರ್ ಎ ಪರ್ಮನೆಂಟ್ ರೆಸಿಡೆಂಟ್ ಆರ್ ನಾಟ್. ಈ ಪ್ರಶ್ನೆಗಳು ಬರ್ತಾ ಇದೆ. ಅದಕ್ಕೆ ನಾವು ರಾಜ್ಯ ಸರ್ಕಾರ ವಿದಿನ್ ಅವರ್ ಲಿಮಿಟೇಷನ್ಸ್ ಅದನ್ನು ನಾವು ಒಂದು ಸರ್ಟಿಫಿಕೇಟ್ ಕೊಡಿ. ಈಗ ಹಿಂದೆ ಎಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರು ಕೊಡ್ತಾಯಿದ್ರು? ಹಿಂದೆ ಎಲ್ಲ, ಈಗ ನಾವೆಲ್ಲ ಶಾಲೆಯಲ್ಲಿ ಓದುವಾಗ ನಮಗೆ ಸರ್ಟಿಫಿಕೇಟ್ ಕೊಡೋರು. ಅದೇ ಪ್ರಕಾರ ಅದೇ ಕಂಟಿನ್ಯೂ ಮಾಡಿದ್ದೀವಿ. ಅದೇನು ಹೊಸದಾಗಿ ಮಾಡುವಂಥದ್ದಲ್ಲ. ಹಿಂದೆ ಯಾವುದೇ ಕಾಸ್ಟ್ ಸರ್ಟಿಫಿಕೇಟನ್ನು ಕೇಂದ್ರ ಸರ್ಕಾರ ಏನು ಕೊಡ್ತಾ ಇರಲಿಲ್ಲ, ರಾಜ್ಯ ಸರ್ಕಾರನೇ ಕೊಡ್ತಾಯಿದ್ದು. ಇಲ್ಲಿವರೆಗೂ ಯಾವ ಸರ್ಟಿಫಿಕೇಟ್ ಕೇಂದ್ರ ಸರ್ಕಾರ ಕೊಟ್ಟಿದೆ? ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾಗಲಿ ಮತ್ತೇನೋ ರೆಸಿಡೆನ್ಸಿ ಸರ್ಟಿಫಿಕೇಟ್ನ ನಾವು ಈಗ ಲೆಜಿಟಿಮೇಟಾಗಿ ಅವರಿಗೆ ವೆರಿಫೈ ಮಾಡಿಕೊಂಡು, ಅವ್ರಿಗೆ ಆಧಾರ್ ಕಾರ್ಡ್ ಇದೆ ಅಥವಾ ಇನ್ನೊಂದು ಕಾರ್ಡ್ ಇದೆ, ಅದನ್ನೆಲ್ಲ ವೆರಿಫೈ ಮಾಡಿ ಅವರಿಗೊಂದು ಪರ್ಮನೆಂಟಾಗಿ ರೆಸಿಡೆನ್ಸಲ್ಲಿ ಇವರಿದ್ದಾರೆ ಅಂತ ಹೇಳಿ ಕೊಡ್ತೇವೆ. ಅದರಲ್ಲಿ ಏನು ತಪ್ಪಿದೆ? ನಡೆಯೋ ಟೈಮ್ನಲ್ಲೇ ಕೊಡಬೇಕಿಲ್ಲ. ಅಲ್ಲ, ನೀವು ಇವಾಗ ಅವಶ್ಯಕತೆ ಇದೆ ಅಂತ ಕೊಡ್ತಾ ಇದ್ದೀವಿ. ಈಗ ಹುಡುಗರು, ನಮ್ಮ ವಿದ್ಯಾರ್ಥಿಗಳು ಸುಮಾರು 50-60 ಸಾವಿರ ಜನ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲದೆ ಅವರಿಗೆ CET-ನಲ್ಲಿ ಅದರಲ್ಲೆಲ್ಲ ತೊಂದರೆ ಆಗಿದೆ. ಸಪೋಸ್ ನಾವು ಇದನ್ನು ಕೊಡುವಾಗ ಈಗ ಪರ್ಮನೆಂಟ್ ರೆಸಿಡೆನ್ಸು ಸರ್ಟಿಫಿಕೇಟ್ ಕೊಡುವಾಗ ಒಂದು ವೇಳೆ ಅದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟನ್ನು ಮೆನ್ಷನ್ ಮಾಡಿದರೆ ದಟ್ ಬಿಕಮ್ಸ್ ಎ ಡಾಕ್ಯುಮೆಂಟ್. ಅದು ಆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಎಲ್ಲವನ್ನು ನಾವು ಪೊಲಿಟಿಕಲ್ ಆ್ಯಂಗಲ್ನಲ್ಲಿ ನೋಡೋದು ಸರಿ ಇಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಅದು ಸರಿ ಇಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇವ್ರು ಯಾರು ಕೊಡೋದಕ್ಕೆ, ಇದೆಲ್ಲ ಮಾತುಗಳೇ ಅಲ್ಲ. ಆ್ಯಸ್ ಎ ಗೌರ್ಮೆಂಟ್ ವಿ ಆಲ್ಸೋ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ. ಅವರ ಆರೋಪ ಏನು ಅಂದರೆ ಬೇಕಾಬಿಟ್ಟಿಯಾಗಿ ಕೊಡ್ತಾ ಇದ್ದೀರಾ, ಬಾಂಗ್ಲಾದೇಶಿಗರಿಗೆ ಕೊಟ್ಬಿಡ್ತಿದ್ದೀರಾ, ಅವರು SIR ಆಗ್ತಾ ಇದ್ದಾರೆ, ಈ ಥರದ ಆರೋಪ ಮಾಡಿ ಬಾಂಗ್ಲಾದೇಶದವ್ರಿಗೆ ಬಾಂಗ್ಲಾದೇಶದ ಪ್ರಶ್ನೆನೇ ಬರೋದಿಲ್ಲ. ಇದು ನ್ಯಾಷನಲ್ ಇಶ್ಯೂ. ನಾವು ಬಾಂಗ್ಲಾದೇಶದವರಿಗೆ ಸಿಟಿಸನ್ಶಿಪ್ ಕೊಡೋಕ್ಕಾಗುತ್ತಾ? ರಾಜ್ಯ ಸರ್ಕಾರ ಕೊಡೋಕ್ಕೆ ಬರೋದಿಲ್ಲ. ಒಂದು ವೇಳೆ ಆ ರೀತಿ ಇದ್ದು ಆ ಬಾಂಗ್ಲಾದೇಶದವನ್ನ ಯಾರಾದರೂ ನಮ್ಮ ದೇಶದವ್ರನ್ನ ಮದುವೆ ಆದರೆ ಅದಕ್ಕೊಂದು ಪ್ರೊವಿಷನ್ ಇದೆ. ಅದಕ್ಕೆ ಇಲ್ಲಿ ರಾಜ್ಯ ಸರ್ಕಾರದಿಂದ ರೆಕಮೆಂಡೇಷನ್ ಹೋಗುತ್ತೆ, ಅಲ್ಲಿ ಬರೀತಾರೆ. ಅದು ಬಿಟ್ಟು ನಾವು ಯಾರೂ ಕೂಡ ಬಾಂಗ್ಲಾದೇಶದವ್ರಿಗಾಗಲಿ ಅಥವಾ ಯಾವುದೇ ದೇಶದವರಿಗೆ ನಾವು ಸಿಟಿಸನ್ಶಿಪ್ ಕೊಡೋಕ್ಕೆ ಬರೋದಿಲ್ಲ, ನಾವು ಕೊಡೋದು ಇಲ್ಲ. ಆದರೆ ನಮ್ಮಲ್ಲಿರ್ತಕ್ಕಂಥ ರೆಸಿಡೆನ್ಸಸ್ಗೆ ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ನಮಗೆ ಯಾವ ತಕರಾರು ಇಲ್ಲ. ಅಲ್ಲ, ನಮಗೆ ಈಗ ಬೇಗ ಸ್ವಲ್ಪ ಈಗ 2 ದಿನ ರಜಾ ಬಂತಲ್ಲ, ಶನಿವಾರ ಭಾನುವಾರ, ಅದು ಸ್ವಲ್ಪ ಮೇಕ್ ಗುಡ್ ಮಾಡಬೇಕು ಅಂತ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಕಾಂಪನ್ಸೇಟ್ ಮಾಡ್ತೀವಿ. ಅದೇನೋ ಅವ್ರಿಗೆ ಲಾಸ್ ಆಗೋದಿಲ್ಲ. ಅದಕ್ಕೆ ಒಂದು ದಿವಸ ಅದನ್ನು ಮಾಡಿದ್ದೇವೆ. ಈಗ ಈ ಪಾವತಿ ಆಗ್ಬೋದು, ಹಕ್ಕುಪತ್ರಗಳಾಗ್ಬೋದು, ಇವೆಲ್ಲ ಸ್ವಲ್ಪ ಫಾಸ್ಟ್ ಫಾರ್ವರ್ಡಾಗಿ ಬರೀ ಎಷ್ಟು ದಿವಸ ಅದನ್ನೇ ಮಾಡ್ಕೊಳ್ತಾ ಕೂತ್ಕೊಳ್ಳೋದು. ಆಮೇಲೆ ಈಗ SIR ಬೇರೆ ಇದೆ, ಆಮೇಲೆ ಸೆನ್ಸಸ್ ಬೇರೆ ಬರುತ್ತೆ. ಸುಮಾರು ಕೆಲಸಗಳು ಅವರಿಗೆ ಜವಾಬ್ದಾರಿ ಹಾಕಿದ್ವಿ, ಅದಕ್ಕೋಸ್ಕರ ಮಾಡಿದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ